ಫ್ರೆಂಡ್ಸ್, ಸುಮ್ಮನೆ ಇಮ್ಯಾಜಿನ್ ಮಾಡಿ, ರಾತ್ರಿ ಸಮಯದಲ್ಲಿ ನೀವು ಒಂದು ರೂಮ್ನಲ್ಲಿ ಇರ್ತೀರಾ. ಆಗ ನೀವು ಲೈಟ್ ಆಫ್ ಮಾಡಿದಾಗ ನಿಮ್ಮ ಮುಂದೆ ಒಂದು ಭಯಂಕರವಾದಂತಹ ದೆವ್ವ ಕಾಣಿಸ್ಕೊಳ್ಳುತ್ತೆ. ಆಗ ನೀವು ಹೆದರ್ಕೊಂಡು ಲೈಟ್ ಆನ್ ಮಾಡ್ತೀರಾ, ಅದು ಮಾಯವಾಗಿಬಿಡುತ್ತೆ. ಆದರೆ ಮತ್ತೆ ಲೈಟ್ ಆಫ್ ಮಾಡಿದಾಗ ಆ ದೆವ್ವ ಮತ್ತೆ ಕಾಣಿಸ್ಕೊಳ್ಳುತ್ತೆ. ಇಂಥ ಟೈಮ್ನಲ್ಲಿ ನೀವು ಏನು ಮಾಡ್ತೀರಾ? ಹೌದು, ಇದೇ ಕಾನ್ಸೆಪ್ಟ್ನಲ್ಲಿ ಇರುವಂತಹ ಮೂವಿನ ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಫಿಲ್ಮಿ ಸ್ಟೋರೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ರಿಕ್ವೆಸ್ಟು ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಅಂದ ಹಾಗೆ ಈ ಮೂವಿ ಹೆಸರು ಬಂದ್ಬಿಟ್ಟು ಲೈಟ್ಸ್ ಔಟ್ ಅಂತ. ಇದು 2016ರಲ್ಲಿ ಡೇವಿಡ್ ಸ್ಯಾಂಡ್ಬರ್ಗ್ ಅವರು ಡೈರೆಕ್ಟ್ ಮಾಡಿರೋ ಹಾರರ್ ಥ್ರಿಲ್ಲರ್ ಮೂವಿ ತುಂಬ ಭಯಾನಕವಾಗಿದೆ. ಯಾರಿಗೆಲ್ಲ ಹಾರರ್ ಮೂವೀಸ್ ಇಷ್ಟ ಅವರಿಗೆ ಈ ಮೂವಿ ಖಂಡಿತ ಇಷ್ಟ ಆಗುತ್ತೆ. ಬನ್ನಿ ಈ ಮೂವಿನ ಶುರು ಮಾಡೋಣ. ಫಸ್ಟ್ ಸೀನ್ನಲ್ಲಿ ನಮಗೆ ಒಂದು ಟೆಕ್ಸ್ಟೈಲ್ ಕಂಪನಿಯ ಓನರ್ ಪಾಲ್ನ ತೋರಿಸ್ತಾರೆ. ಅವನು ತನ್ನ ಮಗನಾದ ಮಾರ್ಟಿನ್ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ತಾ ಇರ್ತಾನೆ. ಅಪ್ಪ ಅಮ್ಮನಿಗೆ ಹೆಲ್ತ್ ಸರಿ ಇಲ್ಲ, ಅವಳು ಒಬ್ಬಳೆ ತನ್ನಷ್ಟಕ್ಕೆ ತಾನೇ ಮಾತಾಡ್ತಾ ಇರ್ತಾಳೆ, ಬೇಗ ನೀವು ಮನೆಗೆ ಬನ್ನಿ ಅಂತ ಹೇಳ್ತಾನೆ. ಅದಕ್ಕೆ ಪಾಲ್, ಸರಿ ಏನು ತಲೆ ಕೆಡಿಸ್ಕೊಬೇಡ ಮಗನೇ, ನಾನು ಕೆಲಸ ಮುಗಿಸಿ ಬೇಗ ಮನೆಗೆ ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಪಾಲ್ನ ಅಸಿಸ್ಟೆಂಟ್ ಆಫೀಸ್ನ ಡೋರ್ನ ಕ್ಲೋಸ್ ಮಾಡಬೇಕಾದ್ರೆ ಅವಳಿಗೆ ಒಂದು ಭಯಂಕರವಾದಂಥ ದೆವ್ವದ ನೆರಳು ಕಾಣಿಸುತ್ತೆ. ಅವಳು ಲೈಟ್ ಆನ್ ಮಾಡಿದಾಗ ಅಲ್ಲಿ ಯಾರು ಇರೋದಿಲ್ಲ. ಆದರೆ ಲೈಟ್ ಆಫ್ ಮಾಡಿದ ತಕ್ಷಣ ಆ ನೆರಳು ಮತ್ತೆ ಕಾಣಿಸ್ಕೊಳ್ಳುತ್ತೆ. ಹೀಗೆ ಲೈಟ್ ಆನ್ ಆಫ್ ಮಾಡುವಾಗ ಆ ನೆರಳು ಅವಳ ಹತ್ರ ಬರ್ತಾ ಇರುತ್ತೆ. ಅವಳು ಹೆದರ್ಕೊಂಡು ಪಾಲ್ನ ಹತ್ರ ಬಂದು ಅಲ್ಲಿ ಯಾರೋ ಇದ್ದಾರೆ, ಸ್ವಲ್ಪ ಬಂದು ನೋಡಿ ಅಂತ ಹೇಳ್ತಾಳೆ. ಆದರೆ ಪಾಲ್ ಫೋನ್ನಲ್ಲಿ ತುಂಬ ಬ್ಯುಸಿಯಾಗಿರೋದ್ರಿಂದ, ನೋಡು ಪ್ಲೀಸ್ ನೀನು ಮನೆಗೆ ಹೋಗು, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಆಗ ಆ ಅಸಿಸ್ಟೆಂಟ್, ಓಕೆ ನೀವು ಹೊರಗಡೆ ಹೋಗಬೇಕಾದ್ರೆ ಬಿ ಕೇರ್ಫುಲ್ ಅಂತ ಹೇಳಿ ಹೊರಟೋಗ್ಬಿಡ್ತಾಳೆ. ಕೆಲಸ ಮುಗಿಸಿ ಪಾಲ್ ಮನೆಗೆ ಹೊರಡುವಾಗ ಅವನಿಗೂ ಕೂಡ ಆ ಭಯಂಕರದ ದೆವ್ವದ ನೆರಳು ಕತ್ತಲೆಯಲ್ಲಿ ಕುಳಿತಿರುವುದು ಕಾಣಿಸುತ್ತೆ. ಆಗ ಸಡನ್ ಆಗಿ ಎಲ್ಲ ಲೈಟ್ಸ್ ಆಫ್ ಆಗಿಬಿಡ್ತವೆ. ಮತ್ತೆ ಲೈಟ್ಸ್ ಆನ್ ಆದಾಗ ಆ ದೆವ್ವದ ನೆರಳು ನಿಧಾನಕ್ಕೆ ಅವನ ಕಡೆನೇ ಬರ್ತಾ ಇರುತ್ತೆ. ಆಗ ಪಾಲ್ ಅಲ್ಲಿಂದ ತಪ್ಪಿಸಿಕೊಳ್ಳಲು ಓಡ್ತಾನೆ. ಆದರೆ ಆ ದೆವ್ವ ಅವನ ಮೇಲೆ ಅಟ್ಯಾಕ್ ಮಾಡಿ ಅವನ ಕಾಲುಗಳ ಮೇಲೆ ಡೀಪ್ ಆಗಿ ಅದರ ಉಗುರುಗಳಿಂದ ಗೀಚಿರೋದು ನಮಗೆ ಕಾಣಿಸುತ್ತೆ. ಆಗ ಪಾಲ್ಗೆ ಈ ಕರಿ ದೆವ್ವ ಬರೀ ಕತ್ತಲೆಯಲ್ಲಿ ಮಾತ್ರ ಇರುತ್ತೆ, ಬೆಳಕು ಅಥವಾ ಲೈಟ್ಸ್ ಕಂಡ್ರೆ ಇದಕ್ಕೆ ಆಗೋದಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಅವನು ಅಲ್ಲಿಂದ ಓಡಿ ತನ್ನ ಆಫೀಸ್ ರೂಮ್ ಒಳಗೆ ಹೋಗಿ ಡೋರ್ನ ಕ್ಲೋಸ್ ಮಾಡ್ಕೊಳ್ತಾನೆ. ಆಗ ಸಡನ್ ಆಗಿ ಲೈಟ್ಸ್ ಎಲ್ಲ ಆಫ್ ಆಗಿಬಿಡ್ತವೆ. ಯಾರೋ ಡೋರ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಡೋರ್ ಓಪನ್ ಆಗುತ್ತೆ, ಆದರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಅಷ್ಟರಲ್ಲಿ ಆ ಕರಿ ದೆವ್ವ ಬಂದು ಪಾಲ್ನ ಮೇಲೆ ಅಟ್ಯಾಕ್ ಮಾಡಿ ಅವನ ಹಿಂದಕ್ಕೆ ಎಳ್ಕೊಂಡು ಹೋಗಿ ಅಲ್ಲೇ ಸಾಯಿಸಿ ಬಿಡುತ್ತೆ. ಮುಂದಿನ ಸೀನ್ನಲ್ಲಿ ಮಾರ್ಟಿನ್ ನಿದ್ದೆ ಮಾಡಲು ಟ್ರೈ ಮಾಡ್ತಾ ಇರ್ತಾನೆ. ಅವನಿಗೆ ಯಾರೋ ಮಾತಾಡ್ತಾ ಇರೋ ಸೌಂಡ್ ಕೇಳಿಸುತ್ತೆ. ಅವನು ಮಾಮ್ ಅಂತ ಕರಿತಾ ಇರ್ತಾನೆ, ಆದರೆ ಅಲ್ಲಿ ಯಾರು ಕೂಡ ಮಾತಾಡಲ್ಲ. ಆಗ ಮಾರ್ಟಿನ್ ಅಮ್ಮನ ರೂಮ್ಗೆ ಹೋಗಿ ನೋಡಿದಾಗ ಅವನ ತಾಯಿ ಕತ್ತಲೆಯಲ್ಲಿ ಯಾರ ಜೊತೆನೋ ಮಾತಾಡ್ತಾ ಇರ್ತಾಳೆ. ಅವಳು ಮಾರ್ಟಿನ್ನ ನೋಡಿ, ನಿನಗೆ ನಮ್ಮಿಂದ ಎಚ್ಚರ ಆಯ್ತಾ ಅಂತ ಕೇಳ್ತಾಳೆ. ಆಗ ಮಾರ್ಟಿನ್, ಮನೇಲಿ ನಾನು ಅಮ್ಮ ಬಿಟ್ಟರೆ ಬೇರೆ ಯಾರೂ ಇಲ್ಲ, ಆದರೆ ನನ್ನ ಅಮ್ಮ ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ಅಂತ ತುಂಬ ಭಯಪಡ್ತಾನೆ. ಅಲ್ಲಿಂದ ಅವನು ಮತ್ತೆ ನಿದ್ರೆ ಮಾಡೋಕ್ಕೆ ಹೋಗುವಾಗ ಹಿಂದೆ ತಿರುಗಿ ತನ್ನ ತಾಯಿಯನ್ನು ನೋಡಬೇಕಾದ್ರೆ ಅವಳ ಹಿಂದೆ ಆ ಕರಿ ದೆವ್ವದ ಉದ್ದವಾದ ಕೈ ಉಗುರುಗಳನ್ನು ನೋಡಿ ಹೆದರ್ಕೊಂಡು ಓಡಿ ಹೋಗಿ ಡೋರ್ ಕ್ಲೋಸ್ ಮಾಡಿಕೊಂಡು ಬೆಡ್ ಮೇಲೆ ಕೂತ್ಕೊಳ್ತಾನೆ. ಆಗ ಯಾರೋ ಅವನ ರೂಮ್ನ ಡೋರ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇದರಿಂದ ಅವತ್ತು ರಾತ್ರಿ ಪೂರ ಮಾರ್ಟಿನ್ ಸರಿಯಾಗಿ ನಿದ್ರೆ ಮಾಡೋಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಟೈಮ್ ಮಾರ್ಟಿನ್ ಸ್ಕೂಲ್ನಲ್ಲಿ ಕ್ಲಾಸ್ ನಡೀತಾ ಇರೋ ಟೈಮಲ್ಲಿ ನಿದ್ದೆ ಮಾಡ್ತಾ ಇರ್ತಾನೆ. ಈ ವಿಷಯ ಚೈಲ್ಡ್ ವೆಲ್ಫೇರ್ನವರಿಗೆ ಗೊತ್ತಾಗಿ ಅವನ ತಾಯಿಯಾದಂತಹ ಸೋಫಿನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಅದು ಸಾಧ್ಯವಾಗದೇ ಇದ್ದಾಗ ಅವನ ಅಕ್ಕ ರೆಬಕಾಳನ್ನು ಕರೆಸ್ತಾರೆ. ಮಾರ್ಟಿನ್ ಈ ವೀಕಲ್ಲಿ 3ನೇ ಸಲ ಹೀಗೆ ನಿದ್ದೆ ಮಾಡ್ತಾ ಇರೋದು. ಏನಾದರೂ ಮನೇಲಿ ಪ್ರಾಬ್ಲಮ್ ಇದೆಯಾ ನೋಡಿ ಸರಿ ಮಾಡ್ಕೊಳ್ಳಿ. ಮಾರ್ಟಿನ್ ಮನೇಲಿ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಅನಿಸುತ್ತೆ, ಸ್ವಲ್ಪ ನೋಡಿ ಅಂತ ಆ ಸ್ಕೂಲ್ನವರು ರೆಬಕಾಗೆ ಹೇಳ್ತಾರೆ. ರೆಬಕಾ ಮಾರ್ಟಿನನ್ನು ತನ್ನ ಅಮ್ಮನ ಮನೆಗೆ ಕರ್ತ್ಕೊಂಡು ಬರ್ತಾಳೆ. ಅಮ್ಮ ಯಾರನ್ನಾದರೂ ಮೀಟ್ ಆಗ್ತಾಳ ಅಂತ ರೆಬಕಾ ಕೇಳಿದಾಗ, ಹೌದು, ಡಯಾನಾ ಅನ್ನೋರ್ನ ಅಮ್ಮ ಮೀಟ್ ಆಗ್ತಾಳೆ ಮತ್ತು ಅವರ ಜೊತೆ ಅಮ್ಮ ಯಾವಾಗಲೂ ಮಾತಾಡ್ತಾ ಇರ್ತಾಳೆ ಅಂತ ಹೇಳ್ತಾನೆ. ಆಗ ರೆಬಕಾ ಡಯಾನಾ ಅನ್ನೋರು ಯಾರೂ ಇಲ್ವಲ್ಲ ಅಂತ ಕನ್ಫ್ಯೂಸ್ ಆಗ್ತಾಳೆ. ಆಗ ಮಾರ್ಟಿನ್ನ ಮದರ್ ಸೋಫಿ ರೆಬಕನ ನೋಡಿ ಮಾತಾಡಿಸ್ತಾಳೆ. ಅಮ್ಮ, ಮಾರ್ಟಿನ್ ಸರಿಯಾಗಿ ಇಲ್ಲಿ ನಿದ್ದೆ ಮಾಡ್ತಾ ಇಲ್ವಾ, ಯಾಕೆ ನೀನು ಅವನ ಮೇಲೆ ಗಮನ ಕೊಡ್ತಾ ಇಲ್ಲ ಅಂತ ಕೇಳಿದಾಗ ಅವಳ ಅಮ್ಮ, ಹೌದು ನನಗೆ ಗೊತ್ತಿಲ್ಲ ನೋಡು ಹೇಗೆ ನೋಡ್ಕೊಳ್ಳೋದು ಅಂತ ದೊಡ್ಡದಾಗಿ ಏನೋ ಹೇಳೋಕ್ಕೆ ಬಂದವಳೆ ಅನ್ನೋ ಥರ ಅವಳು ಮಾತಾಡ್ತಾಳೆ. ಅಮ್ಮ, ನಿಂಗೆ ಹೆಲ್ತ್ ಸರಿ ಇಲ್ಲ ಅನಿಸುತ್ತೆ, ನಾನು ಮಾರ್ಟಿನ್ನ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಕೇಳ್ತಾಳೆ. ಆಗ ಸೋಫಿ ಬೇಜಾರಾಗಿ ಅಳುತ್ತಾ ಬೇಡ ಅಂತ ರಿಕ್ವೆಸ್ಟ್ ಮಾಡಿದ್ರು ರೆಬಕಾ ಮಾರ್ಟಿನ್ನ ಕರ್ತ್ಕೊಂಡು ಹೋಗ್ಬಿಡ್ತಾಳೆ. ಅವತ್ತು ರಾತ್ರಿ ರೆಬಕಾ ಮಲಗಿರ್ಬೇಕಾದ್ರೆ ಸಡನ್ ಆಗಿ ಅವಳಿಗೆ ಎಚ್ಚರ ಆಗ್ಬಿಡುತ್ತೆ.
ಆಗ ವಿಂಡೋ ಇಂದ ಲೈಟ್ಸ್ ಆಫ್ ಅಂಡ್ ಆನ್ ಆಗೋದು ನಮಗೆ ಕಾಣಿಸುತ್ತೆ. ಅಲ್ಲಿ ಯಾರೋ ಡೋರ್ ಹತ್ತಿರ ಫ್ಲೋರ್ ಮೇಲೆ ಏನೋ ಕೈಯಿಂದ ಗಿಚ್ತಾ ಇರುವಂತಹ ಶಬ್ದ ಕೇಳಿಸುತ್ತೆ. ಆಗ ಅವಳಿಗೆ ಅದೇ ಭಯಂಕರವಾದ ಕರಿ ದೆವ್ವದ ನೆರಳು ಕಾಣಿಸುತ್ತೆ. ಇದರಿಂದ ಅವಳು ತುಂಬಾನೇ ಭಯ ಪಡ್ತಾಳೆ. ಅಲ್ಲಿಂದ ಅವಳು ಬಾತ್ರೂಮ್ಗೆ ಹೋಗ್ತಾಳೆ. ಅಲ್ಲಿ ಬಾತ್ ಟಬ್ನಲ್ಲಿ ಮಾರ್ಟಿನ್ ಟಾರ್ಚ್ ಹಿಡ್ಕೊಂಡು ಮಲಗಿರ್ತಾನೆ. ಯಾಕಂದ್ರೆ ಮಾರ್ಟಿನ್ಗೆ ಈ ಕರಿ ದೆವ್ವದ ಬಗ್ಗೆ ಮೊದಲೇ ಗೊತ್ತಿರುತ್ತೆ. ನೆಕ್ಸ್ಟ್ ಚೈಲ್ಡ್ ವೆಲ್ಫೇರ್ನವರು ಬಂದು ಮಾರ್ಟಿನ್ನ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಲೀಗಲ್ ಆಗಿ ಸೋಫಿ ಅವನ ಮದರ್ ಆಗಿರೋದ್ರಿಂದ ಅವನು ಸೋಫಿ ಜೊತೆ ಇರಬೇಕು ಅಂತ. ಅದಾದಮೇಲೆ ರೆಬೆಕಾ ಅಲ್ಲಿ ಫ್ಲೋರ್ನ ಮೇಲೆ ಬಿದ್ದಿರುವಂತಹ ಥಿಂಗ್ಸ್ಗಳನ್ನು ಎತ್ತಿ ಇಡಬೇಕಾದ್ರೆ ಅವಳಿಗೆ ಫ್ಲೋರ್ ಮೇಲೆ ಡಯಾನಾ ಎಂದು ಗೀಚಿರುವಂತಹ ಹಾಗೂ ಒಂದು ಮಗುವಿನ ಚಿತ್ರವನ್ನು ನೋಡ್ತಾಳೆ. ಇದರಿಂದ ಅವಳಿಗೆ ಅವಳ ಚೈಲ್ಡ್ಹುಡ್ನಲ್ಲಿ ಆದಂತಹ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ. ಅದೇನೆಂದರೆ ಅವಳು ಒಂದು ಹಾಳೆಯಲ್ಲಿ ಡ್ಯಾಡ್ ಮಾಮ್ ಅಂಡ್ ಮೀ ಅಂತ ಚಿತ್ರ ಬರೆದು ಇಟ್ಟಿರಬೇಕಾದ್ರೆ ಒಂದು ದಿನ ಆ ಚಿತ್ರದ ಬುಕ್ಕು ಕೆಳಗಡೆ ಬಿದ್ದುಬಿಡುತ್ತೆ. ರೆಬೆಕಾ ಅದನ್ನು ಚೆಕ್ ಮಾಡಿ ನೋಡಿದಾಗ ಅಲ್ಲಿ ಡ್ಯಾಡ್ ಮಾಮ್ ಮೀ ಅನ್ನೋ ಚಿತ್ರದ ನಡುವೆ ಡಯಾನಾ ಅನ್ನೋ ಮತ್ತೊಂದು ಚಿತ್ರವನ್ನು ಬ್ಲಾಕ್ ಕಲರ್ನಿಂದ ಬರೆಯಲಾಗಿರುತ್ತೆ. ಅದನ್ನು ನೋಡಿದಂತಹ ರೆಬೆಕಾ ತುಂಬ ಹೆದರುತ್ತಾಳೆ. ಅಂದ್ರೆ ಈ ಫ್ಯಾಮಿಲಿಯಲ್ಲಿ ನಾನು ಕೂಡ ಒಬ್ಬಳು ಇದ್ದೀನಿ ಅನ್ನೋದನ್ನ ಆ ದೆವ್ವ ಅವಳಿಗೆ ಅರ್ಥ ಮಾಡಲು ಈ ರೀತಿ ಮಾಡಿರುತ್ತೆ. ಹೀಗೆ ಫ್ಲೋರ್ ಮೇಲೆ ಗೀಚಿರುವಂತಹ ಡಯಾನಾ ಹೆಸರನ್ನ ನೋಡಿ ರೆಬೆಕಾ ತುಂಬ ಹೆದರಿ ಆ ಡಯಾನಾಳ ಬಗ್ಗೆ ತಿಳ್ಕೋಬೇಕು ಅಂತ ತನ್ನ ಬಾಯ್ ಫ್ರೆಂಡ್ ಆದಂತಹ ಬ್ರೆಟ್ ಜೊತೆ ಸೇರಿ ಅವಳ ಅಮ್ಮನ ಮನೆಗೆ ಹೋಗ್ತಾರೆ. ಏನಾದರೂ ಇನ್ಫಾರ್ಮೇಶನ್ ಸಿಗುತ್ತಾ ಅಂತ ಹುಡುಕ್ತಾ ಇರ್ತಾಳೆ. ಅಲ್ಲಿ ಅವಳಿಗೆ ವಾಲ್ ಮೇಲೆ ಹಾಕಿರುವಂತಹ ಒಂದು ಫೋಟೋ ಕಾಣಿಸುತ್ತೆ. ಅದರಲ್ಲಿ ಅವಳ ಅಮ್ಮ ಹಾಸ್ಪಿಟಲ್ನಲ್ಲಿ ಇರಬೇಕಾದ್ರೆ ತೆಗೆಸ್ಕೊಂಡಿರುವಂತಹ ಫೋಟೋ ಇದಾಗಿದ್ದು, ಆ ಫೋಟೋದಲ್ಲಿ ಅವಳ ಅಮ್ಮ ಸೋಫಿ ಹಾಗೂ ಪಕ್ಕದಲ್ಲಿ ಒಂದು ಹುಡುಗಿ ಛತ್ರಿ ಹಿಡ್ಕೊಂಡು ನಿಂತಿರೋದು ನಮಗೆ ಕಾಣಿಸುತ್ತೆ. ಮುಂದೆ ರೆಬೆಕಾಗೆ ಒಂದು ಬಾಕ್ಸ್ ಸಿಗುತ್ತೆ. ಅದರಲ್ಲಿ ಡಯಾನಾ ಮತ್ತು ಅವಳ ಅಮ್ಮನ ಹಳೆಯ ಡಾಕ್ಯುಮೆಂಟ್ಸ್ಗಳು, ಫೋಟೋಸ್ಗಳು ಮತ್ತು ಕ್ಯಾಸೆಟ್ ಪ್ಲೇಯರ್ ಸಿಗುತ್ತೆ. ಅದೆಲ್ಲ ಸ್ಟಡಿ ಮಾಡಿದಂತಹ ರೆಬೆಕಾಗೆ ಗೊತ್ತಾಗುವುದೇನೆಂದರೆ ಸೋಫಿ ಚಿಕ್ಕವಳು ಇರಬೇಕಾದ್ರೆ ಅವಳಿಗೆ ಮೆಂಟಲ್ ಡಿಸಾರ್ಡರ್ ಕಾಯಿಲೆ ಇರುತ್ತೆ. ಸೊ ಅವಳನ್ನು ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಿಸಿರ್ತಾರೆ. ಅಲ್ಲಿ ಅವಳಿಗೆ ಡಯಾನಾ ಅನ್ನೋ ಒಬ್ಳು ಫ್ರೆಂಡು ಸಿಕ್ಕಿರ್ತಾಳೆ. ಡಯಾನಾಗೆ ವಿಚಿತ್ರವಾದಂತಹ ಚರ್ಮದ ರೋಗ ಇದ್ದು ಅವಳು ಬೆಳಕಿಗೆ ಬಂದರೆ ಸಾಕು ಅವಳ ಸ್ಕಿನ್ ಬರ್ನ್ ಆಗೋಗ್ತಿತ್ತು. ಹಾಗೂ ಅಲ್ಲಿರುವಂತಹ ಜನರು ಇವಳನ್ನ ಒಬ್ಳು ರಾಕ್ಷಸಿ ಅಂತ ಕರೀತಾ ಇದ್ರು. ಹೀಗೆ ಇರಬೇಕಾದ್ರೆ ಡಯಾನಾ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಆ ಹಾಸ್ಪಿಟಲ್ನವರು ಡಿಸೈಡ್ ಮಾಡ್ತಾರೆ. ಆದರೆ ಈ ಎಕ್ಸ್ಪೆರಿಮೆಂಟ್ನಲ್ಲಿ ಅತಿಯಾದ ಲೈಟ್ಸಿಂದ ಡಯಾನಾ ಸತ್ತು ಹೋಗಿರ್ತಾಳೆ. ಈಗ ನಮಗೆ ಗೊತ್ತಾಗುವುದೇನೆಂದರೆ ಡಯಾನಾ ಹಾಗೂ ರೆಬೆಕಾಳ ಅಮ್ಮ ಸೋಫಿ ಇಬ್ಬರು ಕೂಡ ಮೆಂಟಲ್ ಸಮಸ್ಯೆಯಿಂದ ಬಳಲ್ತಾ ಇದ್ರು ಹಾಗೂ ಚೈಲ್ಡ್ಹುಡ್ನಲ್ಲಿ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಆದರೆ ಡಯಾನಾ ಎಕ್ಸ್ಪೆರಿಮೆಂಟ್ನಲ್ಲಿ ಸತ್ತೋಗಿರ್ತಾಳೆ. ಈಗ ಅವಳೆ ಕರಿ ದೆವ್ವದ ನೆರಳಿನ ರೂಪದಲ್ಲಿ ಸೋಫಿ ಮನೆಯಲ್ಲಿ ಸೇರಿಕೊಂಡು ಸೋಫಿ ಗಂಡ ಪಾಲ್ನನ್ನು ಸಾಯಿಸಿ ಈಗ ಮಾರ್ಟಿನ್ ಹಾಗೂ ರೆಬೆಕಾಗೆ ಆಗಾಗ ಕಾಣಿಸ್ಕೊಂಡು ಟಾರ್ಚರ್ ಕೊಡ್ತಾ ಇರ್ತಾಳೆ. ಈ ವಿಷಯ ಎಲ್ಲ ಗೊತ್ತಾಗಿ ರೆಬೆಕಾ ಶಾಕ್ ಆಗ್ತಾಳೆ. ಆಮೇಲೆ ಯಾರೋ ಸೌಂಡ್ ಮಾಡೋ ಥರ ಅವಳಿಗೆ ಕೇಳಿಸುತ್ತೆ. ಆಗ ಅವಳು ಒಂದು ರೂಮ್ಗೆ ಹೋಗಿ ಚೆಕ್ ಮಾಡಿದಾಗ ಅವಳ ಮೇಲೆ ಆ ಡಯಾನಾ ಅಂದರೆ ಆ ಕರಿ ದೆವ್ವ ಅಟ್ಯಾಕ್ ಮಾಡುತ್ತೆ. ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಹೊರಗಡೆ ಬಂದ್ಬಿಡ್ತಾಳೆ. ಮುಂದಿನ ಸೀನ್ನಲ್ಲಿ ಸೋಫಿ ಮತ್ತು ಮಾರ್ಟಿನ್ ಮನೆಗೆ ಬರೋದು ತೋರಿಸ್ತಾರೆ. ಆಗ ಸೋಫಿ ಮನೆಯ ಲೈಟ್ಸ್ನ ಆಫ್ ಮಾಡ್ತಾಳೆ. ಆಗ ಮಾರ್ಟಿನ್ ತುಂಬ ಹೆದರ್ಕೊಳ್ತಾನೆ. ಆಗ ಸೋಫಿ ಏನು ಭಯ ಪಡಬೇಡ, ಡಯಾನಾ ಮತ್ತು ನಾನು ತುಂಬ ವರ್ಷಗಳಿಂದ ಫ್ರೆಂಡ್ಸ್ ಆಗಿದ್ದೀವಿ. ಆದರೆ ಸಮಥಿಂಗ್ ಬ್ಯಾಡ್ ಹ್ಯಾಪನ್ಡ್, ಅವಳು ಸತ್ತೋದ್ಲು. ಆದರೆ ಅವಳು ನನ್ನ ಮರ್ತಿಲ್ಲ. ಡಯಾನಾ ನನ್ನ ಫ್ಯಾಮಿಲಿಯಲ್ಲಿ ಒಬ್ಬಳು, ಅವಳು ಯಾರಿಗೂ ಏನು ಮಾಡೋದಿಲ್ಲ ಅಂತ ಏನೇನೋ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬಂದಂತಹ ಡಯಾನಾ ಕಪ್ಪು ದೆವ್ವನ ನೋಡಿ ಮಾರ್ಟಿನ್ ಹೆದರ್ಕೊಂಡು ಲೈಟ್ಸ್ ಆನ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಆಗ ಡಯಾನಾ ಸೋಫಿ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಅಷ್ಟರಲ್ಲಿ ಲೈಟ್ಸ್ ಆನ್ ಮಾಡಿದ ಮಾರ್ಟಿನ್ ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಹೋಗ್ತಾನೆ. ಮಾರ್ಟಿನ್ ರೆಬೆಕಾ ಮನೆಗೆ ಹೋಗಿ ಆದ ಎಲ್ಲ ವಿಷಯ ಹೇಳ್ತಾನೆ. ಆಗ ರೆಬೆಕಾ ಮಾರ್ಟಿನ್ಗೆ, ನೋಡು ಮಾರ್ಟಿನ್, ಡಯಾನಾ 13 ವರ್ಷ ಆಗಿದ್ದಾಗ ಬೇಸ್ಮೆಂಟ್ನಲ್ಲಿ ಸಿಕ್ಕಿದ್ಲಂತೆ. ಅವಳ ಫಾದರ್ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗಿರ್ತಾರೆ. ಹಾಗೂ ಡಯಾನಾಗೆ ವಿಚಿತ್ರವಾದ ಸ್ಕಿನ್ ಡಿಸಾರ್ಡರ್ ಇರುತ್ತೆ. ಜನಗಳು ಅವಳನ್ನ ದೆವ್ವ ಅಂತ ಕರೀತಾ ಇರ್ತಾರೆ. ಮತ್ತು ಅವಳು ಜನರ ಮೈಂಡಲ್ಲಿ ಸೇರಿಕೊಂಡು ಅವರನ್ನು ಚೇಂಜ್ ಮಾಡೋ ಶಕ್ತಿ ಇಟ್ಕೊಂಡಿದ್ದಂತೆ. ನಮ್ಮ ಅಮ್ಮ ಇದ್ದಂತಹ ಮೆಂಟಲ್ ಹಾಸ್ಪಿಟ್ಲಲ್ಲೇ ಈ ಡಯಾನಾ ಕೂಡ ಇದ್ಲು ಹಾಗೂ ಇಬ್ಬರು ಕೂಡ ಫ್ರೆಂಡ್ಸ್ ಆಗಿದ್ರಂತೆ. ಹಾಗೂ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಡಯಾನಾ ಸತ್ತು ಹೋಗಿದ್ದಾಳೆ ಅಂತ ಎಲ್ಲ ವಿಷಯವನ್ನು ಹೇಳ್ತಾಳೆ. ಆಗ ಮಾರ್ಟಿನ್, ಹಾಗಾದರೆ ಅವಳು ಈಗ ನಮಗೆ ಯಾಕೆ ತೊಂದರೆ ಕೊಡ್ತಾ ಇದ್ದಾಳೆ ಅಂತ ಕೇಳ್ತಾನೆ. ಅದಕ್ಕೆ ರೆಬೆಕಾ ಐ ಡೋಂಟ್ ನೋ ಅಂತ ಹೇಳ್ತಾಳೆ. ಹಾಗೂ ತನ್ನ ತಾಯಿಗೆ ಮೆಡಿಸಿನ್ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಯಾಕಂದರೆ ಸೋಫಿ ಎಷ್ಟು ಮೆಂಟಲ್ ಆಗಿ ಡಿಸ್ಟರ್ಬ್ ಆಗ್ತಾಳೋ ಅಷ್ಟು ಆ ಡಯಾನಾ ದೆವ್ವ ಅವಳನ್ನು ಕಂಟ್ರೋಲ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅವಳು ಹೇಳ್ತಾಳೆ. ರೆಬೆಕಾ, ಮಾರ್ಟಿನ್ ಮತ್ತು ಬ್ರ್ಯಾಟ್ ಮತ್ತೆ ಅಮ್ಮನ ಮನೆಗೆ ಹೋಗ್ತಾರೆ.
ಅಲ್ಲಿ ರೆಬಕಾ ತನ್ನ ಅಮ್ಮನಿಗೆ ಡಯಾನ ಬಗ್ಗೆ ಕೇಳಿದಾಗ ಅವಳ ಅಮ್ಮ ತನಗೆ ಏನು ಗೊತ್ತಿಲ್ಲದೆ ಇರೋ ತರ ಆಕ್ಟ್ ಮಾಡ್ತಾಳೆ. ಅಮ್ಮ, ನನಗೆ ಡಯಾನ ಬಗ್ಗೆ ಎಲ್ಲ ಗೊತ್ತು, ಪ್ಲೀಸ್ ಅವಳನ್ನ ದೂರ ಮಾಡು ಅಂತ ಕೇಳಿದಾಗ ಏನೇನೋ ಹೇಳಿ ನನಗೆ ತಲೆ ಕೆಡಿಸ್ಬೇಡ, ಮಾರ್ಟಿನ್ ನನ್ನಿಂದ ಮತ್ತೆ ದೂರ ಮಾಡೋಕ್ಕೆ ಹೀಗೆಲ್ಲ ಆಡ್ತಾ ಇದ್ದೀಯಾ ಅಂತ ಕೋಪವಾಗಿ ಮಾತಾಡಿ ಅಲ್ಲಿಂದ ಹೊರಟೋಗ್ತಾರೆ. ರಾತ್ರಿಯ ಸಮಯ, ಹೊರಗಡೆ ಕತ್ತಲು ಆವರಿಸಿದೆ. ಆಗ ಮಾರ್ಟಿನ್, ಬ್ರೆಟ್ ಎಲ್ಲರೂ ಮನೆ ತುಂಬ ಲೈಟ್ಸ್ ಮತ್ತು ಕ್ಯಾಂಡಲ್ಸ್ಗಳನ್ನು ಹಚ್ಚುತ್ತಾ ಇರ್ತಾರೆ. ರೆಬಕಾ ಅಮ್ಮನ ಹತ್ರ ಮಾತಾಡಲು ಬರ್ತಾಳೆ. ಆದರೆ ಅವಳ ಅಮ್ಮ ಬಾಗಿಲು ಹತ್ರನೇ ನಿಂತ್ಕೊಂಡು ಮಾತಾಡಿ ರೆಬಕನ ಹಕ್ ಮಾಡಿ ರೆಬಕಾಗೆ ಒಂದು ಚೀಟಿ ಕೊಡ್ತಾಳೆ. ಆಗ ಒಳಗಡೆಯಿಂದ ಸೋಫಿಯನ್ನು ಯಾರೋ ಎಳೆದುಕೊಳ್ಳುವುದು ನಮಗೆ ಕಾಣಿಸುತ್ತೆ. ರೆಬಕಾ ಆ ಚೀಟಿಯನ್ನು ತೆಗೆದು ನೋಡಿದಾಗ ಅಲ್ಲಿ ಐ ನೀಡ್ ಹೆಲ್ಪ್ ಎಂದು ಬರೆದಿರೋದು ಕಾಣಿಸುತ್ತೆ. ಸೊ ಇಲ್ಲಿ ಅವಳ ತಾಯಿಗೆ ಡಯಾನ ಟಾರ್ಚರ್ ಕೊಟ್ಟರು ಸೋಫಿ ಏನು ಮಾಡದೆ ಇರೋ ಸಿಚುಯೇಷನ್ನಲ್ಲಿ ಇದ್ದಾಳೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಗ ಡಯಾನ ತನ್ನ ಆಟ ಶುರು ಮಾಡ್ತಾಳೆ. ಮನೆಯ ಲೈಟ್ಸ್ ಫ್ಲಿಕ್ಕರ್ ಆಗ್ತಾ ಇರ್ತವೆ. ಆಗ ಮನೆಯ ಪವರ್ ಕಟ್ ಆಗುತ್ತೆ. ಭಯದಿಂದ ಎಚ್ಚರಗೊಂಡಂತಹ ರೆಬಕಾ ಬೇಸ್ಮೆಂಟ್ಗೆ ಹೋಗಿ ಪವರ್ ಆನ್ ಮಾಡಲು ಟ್ರೈ ಮಾಡ್ತಾಳೆ. ಆದ್ರೆ ಆನ್ ಆಗೋದಿಲ್ಲ. ಈ ಕಡೆ ಮಾರ್ಟಿನ್ಗೆ ಎಚ್ಚರ ಆಗುತ್ತೆ. ಅವನು ಲ್ಯಾಂಪ್ ಇಟ್ಕೊಂಡು ರೆಬಕಾ ಅಂತ ಭಯದಿಂದ ತನ್ನ ಅಕ್ಕನನ್ನ ಹುಡುಕ್ತಾ ಇರ್ತಾನೆ. ಆಗ ಅಲ್ಲಿಗೆ ಬಂದಂತಹ ಡಯಾನ ಅವನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಆದರೆ ಅವನ ಕೈಯಲ್ಲಿದ್ದಂತಹ ಲ್ಯಾಂಪ್ ಬೆಳಕಿನಿಂದ ಅದು ಏನು ಮಾಡೋಕ್ಕೆ ಆಗೋದಿಲ್ಲ. ಅಲ್ಲಿಂದ ಮಾರ್ಟಿನ್ ಬೇಸ್ಮೆಂಟ್ಗೆ ಬರ್ತಾನೆ. ಆಗ ರೆಬಕಾ ಇದೊಂದು ಟ್ರ್ಯಾಪ್ ಅನ್ಕೊಳ್ತಾ ಇರಬೇಕಾದ್ರೆ ಆ ದೆವ್ವ ಬೇಸ್ಮೆಂಟ್ ಡೋರ್ನ ಲಾಕ್ ಮಾಡಿಬಿಡುತ್ತೆ. ಮುಂದೆ ಆ ಭಯಾನಕ ದೆವ್ವ ರೆಬಕಾಳ ಬಾಯ್ ಫ್ರೆಂಡ್ ಬ್ರೆಟ್ನ ಮೇಲೆ ಅಟ್ಯಾಕ್ ಮಾಡಲು ಬರುತ್ತೆ. ಆಗ ಬ್ರೆಟ್ ಮೊಬೈಲ್ ಸ್ಕ್ರೀನ್ ತೋರಿಸಿ ತಪ್ಪಿಸ್ಕೊಳ್ತಾನೆ. ಆದರೆ ಆ ದೆವ್ವ ಮೊಬೈಲ್ ಕಿತ್ಕೊಂಡು ಹೊಡೆದಾಕ್ಬಿಡುತ್ತೆ. ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಬಂದಾಗ ಆ ದೆವ್ವ ವಿಂಡೋಯಿಂದ ಬಂದು ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಆಗ ಅವನು ಕಾರ್ ಕೀಯಿಂದ ಕಾರ್ ಲೈಟ್ಸ್ ಆನ್ ಮಾಡ್ತಾನೆ. ಆಗ ಆ ದೆವ್ವ ಮಾಯವಾಗ್ತಾಳೆ. ಬ್ರೆಟ್ ಕಾರ್ ತಗೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಇಲ್ಲಿ ಮನೆಯೊಳಗೆ ಸೋಫಿಗೆ ಎಚ್ಚರ ಆಗುತ್ತೆ. ನನ್ನ ಮಕ್ಕಳಿಂದ ದೂರ ಇರು ನೀನು ಎಂದು ಡಯಾನಾಗೆ ಹೇಳ್ತಾಳೆ. ಹಾಗೂ ಸೋಫಿ ಮೆಡಿಸನ್ ತಗೋಬೇಕಾದ್ರೆ ಅದನ್ನು ಡಯಾನ ತಡಿತಾಳೆ. ಇತ್ತ ಕಡೆ ರೆಬಕಾಳಿಗೆ ಡಯಾನ ಬೇಸ್ಮೆಂಟ್ನಲ್ಲಿ ವಾಸ ಮಾಡ್ತಾ ಇರೋ ಜಾಗ ಗೊತ್ತಾಗುತ್ತೆ. ಹಾಗೂ ಅಲ್ಲಿಗೂ ಕೂಡ ಬಂದಂತಹ ಡಯಾನ ರೆಬಕಾಳ ಮೇಲೆ ಅಟ್ಯಾಕ್ ಮಾಡಿದಾಗ ಮಾರ್ಟಿನ್ ಲೈಟ್ಸ್ ಹಿಡಿದು ಅವಳನ್ನು ಕಾಪಾಡ್ತಾನೆ. ಆ ಪೊಲೀಸ್ ಅವರನ್ನು ಕೂಡ ಆ ದೆವ್ವ ಸಾಯಿಸ್ಬಿಡುತ್ತೆ. ಕೊನೆಗೆ ಡಯಾನ ರೆಬಕಾಳನ್ನು ಕೊಲ್ಲಲು ಹೋದಾಗ ಸೋಫಿ ಅಲ್ಲಿಗೆ ಬರ್ತಾಳೆ. ಡಯಾನಾಗೆ ನನ್ನ ಮಕ್ಕಳಿಂದ ದೂರ ಇರು ಅಂತ ಹೇಳಿ ಗನ್ನಿಂದ ಶೂಟ್ ಮಾಡ್ತಾಳೆ. ಆದರೆ ಡಯಾನಾಗೆ ಏನೂ ಆಗೋದಿಲ್ಲ. ಇದರಿಂದ ಸೋಫಿಗೆ ಅರ್ಥ ಆಗುತ್ತೆ, ಡಯಾನ ನಾನು ಇದ್ರೆ ಮಾತ್ರ ಇರ್ತಾಳೆ, ನಾನು ಇಲ್ಲ ಅಂದರೆ ಅವಳು ಕೂಡ ಇರೋದಿಲ್ಲ ಅಂತ. ತನ್ನ ಮಕ್ಕಳನ್ನು ಉಳಿಸೋದಕ್ಕೆ ಇದು ಕೊನೆ ದಾರಿ ಅಂದ್ಕೊಂಡು ತನ್ನನ್ನು ತಾನೇ ಶೂಟ್ ಮಾಡಿಕೊಂಡು ಸತ್ತು ಹೋಗ್ತಾಳೆ. ಆಗ ಡಯಾನ ಕೂಡ ನಾಶವಾಗಿ ಹೋಗ್ತಾಳೆ. ರೆಬಕಾ, ಮಾರ್ಟಿನ್ ಮತ್ತು ಬ್ರೆಟ್ ಒಟ್ಟಿಗೆ ಇರಲು ನಿರ್ಧರಿಸುವ ಮೂಲಕ ಈ ಸ್ಟೋರಿ ಕೊನೆಯಾಗುತ್ತದೆ. ಇದೇ ತರಹದ ಹೆಚ್ಚಿನ ಮೂವಿ ಎಕ್ಸ್ಪ್ಲನೇಷನ್ಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗಾಯ್ಸ್.